ನಮ್ಮದು 35 ಜನ ಇರುವಂಥ ಒಂದು ಕೂಡು ಕುಟುಂಬ. ಓಕೆ ಸರ್. ನಮ್ಮದು 50 ಎಕರೆ ಜಮೀನು ಐತ್ರಿ. ನಾವು ಸಮಗ್ರ ಕೃಷಿಯನ್ನು ಮಾಡ್ತೀವಿ. ಓಕೆ ಸರ್. ಇದು ಯಾವ ತಳಿ ಸರ್ ಇದು ಮಾವಿನ ಗಿಡ? ಸರ್ ಇದು ಕೇಸರ್ ವೆರೈಟಿ ರೀ. ಕೇಸರ್ ವೆರೈಟಿ ಸರ್. ಪ್ಯಾಟ್ಯಾಗ ಏನೈತಿ ಚಂದ ಇರ್ತೈತಿ, ಅದೆಲ್ಲ ಕೆಮಿಕಲ್ ಹಾಕಿ ಗ್ಯಾಸ್ ಬಿಟ್ಟು ಹಣ್ಣು ಮಾಡಿರ್ತಾರು. ಅವೆಲ್ಲ ಹಣ್ಣು ಅಗದಿ ಚಂದ ಕಲರ್ ಬಂದಿರ್ತಾವೆ. ಹೀಗಾಗಿ ಎಲ್ಲರೂ ಅದಕ್ಕೆ ಮೇಚ್ಕೇಸಿಂದ ಹೋಯ್ಕೇಸಿಂದ ಆ ಕೆಮಿಕಲ್ ಇದ್ದದನ್ನ ತಗೋತಾರು. ಎಲ್ಲಿ ಒಂದು ಹನಿ ನೀರು ಬೀಳ್ತಿರ್ತೈತಿ ಅಲ್ಲಿ ಒಂದು ಬೀಜ ನಾಟಿಸ್ಕೇಸಿಂದ ನಾವು ಒಂದು ಬೆಳೆಯನ್ನು ಬೆಳ್ಕೋತೀವಿ. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ ರೀ. ಇವತ್ತು ನಾನು ಬಾಗಲಕೋಟೆ ಜಿಲ್ಲೆ ರಬಕವಿಬನಟ್ಟಿ ತಾಲೂಕಿನಲ್ಲಿ ಇರ್ತಕ್ಕಂಥ ಜಗದಾಳ ಗ್ರಾಮಕ್ಕೆ ಬಂದೀನಿ ರೀ. ಇಲ್ಲೊಬ್ಬರು ಕೃಷಿಕರಿದಾರ. ಅವರು ಸರ್ ಸಮಗ್ರ ಕೃಷಿಯನ್ನೇ ಮಾಡ್ಕೊಂಡಾರ. ಅವ್ರ ಜಮೀನ್ದಾಗ ಯಾವ ರೀತಿ ಬೆಳೆಗಳನ್ನು ಬೆಳೆದಾರ, ಯಾವ ಆರ್ಟಿಕಲ್ಚರನ್ನು ಮಾಡ್ಕೊಂಡಾರ, ಅವ್ರು ಏನೇ ಬೆಳೆದಾರ ಅನ್ನೋದು ಸರ್ನ ಭೇಟಿ ಆಗೋಣ ಬರ್ರಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ದು ಒಂಚೂರು ನಮ್ಗೆ ಪರಿಚಯ ಮಾಡಿಕೊಡ್ರಿ ಸರ್. ಸರ್ ನನ್ನ ಹೆಸರು ಸದಾಶಿವ ಮಲ್ಲಪ್ಪ ಬಂಗಿ, ಜಗದಾಳ ಗ್ರಾಮ, ರಬಕವಿಬನಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಓಕೆ ಸರ್. ನಮ್ಮದು 35 ಜನ ಇರುವಂಥ ಒಂದು ಕೂಡು ಕುಟುಂಬ. ಓಕೆ ಸರ್. ನಮ್ಮದು 50 ಎಕರೆ ಜಮೀನು ಐತ್ರಿ. ನಾವು ಸಮಗ್ರ ಕೃಷಿಯನ್ನು ಮಾಡ್ತೀವಿ. ಓಕೆ ಸರ್. ಜೀನೈನ್ ಬಾಳೆ 1-2 ಎಕರೆ, ಜವಾರಿ ಬಾಳೆ 1 ಎಕರೆ, ಯಾಲಕ್ಕಿ ಬಾಳೆ 1 ಎಕರೆ, ಎಲಿಬೆಳ್ಳಿ ಐತ್ರಿ. ಮುಂದೆ 4 ಎಕರೆ ಅರಿಶಿನ ರೀ, ಕಬ್ಬು ಬೆಳಿತೀವಿ ರೀ. ಒಂದು ಈ ಮಾವು ಐತ್ರಿ, ಲಿಂಬು ಐತಿ. ಇದು ಮಾವು ಏನೈತಿ ಸಾವಯವದಾಗ ಬೆಳೆದಿದ್ದೀವಿ ರೀ. ಒಂದು 900 ಮಾವಿನ ಗಿಡ ಅದಾವೆ ರೀ, ಕೇಸರ್ ವೆರೈಟಿವು. ಮತ್ತು ಇದಲ್ದ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೆಣಸಿಕಾಯಿ, ಕೊತ್ತಂಬರಿ, ಇದಲ್ದ ಅನೇಕ ಥರದ ಕ್ಯಾಬೇಜ, ಕಾಲಿಫ್ಲವರ, ಮತ್ತು ಇದು ಟೊಮ್ಯಾಟೊ, ಬದನೆ ಎಲ್ಲ ಥರ ಕಾಯಿಪಲ್ಲೆ ಬೆಳಿತೀವಿ ರೀ. ಮತ್ತು ಇದಲ್ದ ನಾವು ಗೋಧಿ, ಸದಕ, ಮನೆಗೆ ಬೇಕಾದಂಥ ಉದ್ದ, ಹೆಸರು, ಅಲಸಂದಿ, ಸಾಸ್ಮಿ, ಎಲ್ಲ ಥರ ಅಗಸಿ ಎಲ್ಲ ನಾವು ಸ್ವಂತ ಮನೆಗೆ ಏನು ಬೇಕಲ್ಲ ಎಲ್ಲ ಬೆಳ್ಕೊತೀವಿ ರೀ. ಇದಲ್ದ ನಾವು ಇನ್ನೊಂದು ಏನಂದ್ರೆ ನಾವು ಮನೆಗೆ ಬೇಕಾದ ವಿಭೂತಿ ಸಕ್ಕರೆ ನಮ್ಮ ಜವಾರಿ ಆಕಳದವು ಮನೆಗೆ ವಿಭೂತಿ ತಯಾರು ಮಾಡ್ಕೋತೀವಿ. ನಮ್ಮ ಬ್ರದರ್ ಏನೈತಿ, ನನ್ನ ಬೆನ್ನ ಮೇಲೆ ನಾವು ತಮ್ಮ ಏನೈತಿ, ಮೈಗೆ ಹಚ್ಚೋಳು ಸೋಪ್ ಸಕ್ಕರೆ ಮನ್ಯಾಗ ಆಕಳ ಗೋಮೂತ್ರದಿಂದ ಸಾಬಣ ಸಕ್ಕರೆ ಮೈಗೆ ಹಚ್ಚೋಳು ಸಾಬಣ ಮನ್ಯಾಗ ತಯಾರು ಮಾಡ್ತಾರೆ. ಈ ನಿಟ್ಟಿನಾಗ ನಾವು ಸಮಗ್ರ ಕೃಷಿ ಮಾಡ್ತೀವಿ. ಎಲ್ಲಿ ಒಂದು ಹನಿ ನೀರು ಬೀಳ್ತಿರ್ತೈತಿ ಅಲ್ಲಿ ಒಂದು ಬೀಜ ನಾಟಿಸ್ಕೇಸಿಂದ ನಾವು ಒಂದು ಬೆಳೆಯನ್ನು ಬೆಳ್ಕೋತೀವಿ. ಸಮಗ್ರ ಕೃಷಿ ಮಾಡ್ತೀವಿ. ಸರ್ ನಾವು ಈಗೇನು ಮಾವಿನ ಗಿಡ ನೋಡತ್ತೀವಲ್ಲ ಸರ್, ಇದು ಯಾವ ತಳಿ ಸರ್ ಇದು ಮಾವಿನ ಗಿಡ? ಸರ್ ಇದು ಕೇಸರ್ ವೆರೈಟಿ ರೀ. ಕೇಸರ್ ವೆರೈಟಿ ಸರ್. ಕೇಸರ್ ರೀ. ಓಕೆ ಸರ್. ಇದನ್ನು ನಾಟಿ ಮಾಡಿ ಇವಾಗ ಎಷ್ಟು ವರ್ಷ ಆಯ್ತು ಸರ್? ನೀವು 7 ವರ್ಷ ಆಯ್ತು ರೀ. ನಾಟಿ ಮಾಡಿ 7 ವರ್ಷ ಆಯ್ತು ರೀ. 7 ವರ್ಷ ಆಯ್ತು ಸರ್. ಹಚ್ಚಿದ 2 ವರ್ಷ ಏನೈತಿ ಹೂವು ಹರಿದು ಹೋಗಿದ್ವಿ ರೀ, ಕಾಯಿ ಹಿಡಿಲಿಲ್ಲ. ಯಾಕಂದ್ರೆ ಗಿಡದ ಬೆಳವಣಿಗೆ ಆಗಲಿ ಅಂತಂದು ಇದು ಮಾಡಿದ್ವಿ. ಗಿಡ ಕಾಯಿ ಹೊತ್ಕೊಂಡು ನಿಂದ್ರಾಕ ಒಂದು ತಾಕತ್ತು ಬೇಕಿರಲ್ಲ. ಆ ನಿಟ್ಟಿನಾಗ ಏನೈತಿ ನಾವು ಅದು ಕಾಯಿ ಹರಿದು ಹೋಗಿದ್ವಿ. 3ನೇ ವರ್ಷಕ್ಕೆ ಏನೈತಿ ನಾವು ಕಾಯಿ ಹಿಡಿದೆವು. ಕಾಯಿ ಹಿಡ್ದು ಇದನ್ನು ಪ್ರತಿ ವರ್ಷ ನಾವು ಚಾಟ್ನಿ ಮಾಡ್ತೀವಿ ರೀ. ಕಾಯಿ ಹರಿದ ತಕ್ಷಣ ಏನೈತಿ ಇದು ಹಳಿ ಇದಿರ್ತೈತಿ, ಇಷ್ಟು ಹಚ್ಚಿ ಚಾಟ್ನಿ ಮಾಡ್ತೀವಿ. ಚಾಟ್ನಿ ಮಾಡಿದ್ವಿ ಮೇ ಲಾಸ್ಟ್ ವೀಕ ಅಥವಾ ಜೂನ್ ಮೊದಲೇ ವಾರದಾಗ ಐತಿ ಚಾಟ್ನಿ ಮಾಡ್ತೀವಿ. ಚಾಟ್ನಿ ಮಾಡೋದ್ರಿಂದ ಅವು ಇದ್ರ ಹೂಗಳ ಸಂಖ್ಯೆ ಹೆಚ್ಚು ಬಿಡ್ತೈತಿ, ಜಾಸ್ತಿ ಆಕೈತಿ. ಮತ್ತು ಗಿಡದ ಶೇಪ್, ಗಿಡದ ಆಕಾರ ಏನೈತಿ ಛತ್ರಿಗಿ ಟೈಪ್ ಉಳಿತೈತಿ. ಯಾಕಂದ್ರೆ ನಾವು ಚಾಟ್ನಿ ಮಾಡೋದ್ರಿಂದ ಗಿಡ ಅಡ್ಡ ತಿಡ್ಡಿ ಏನು ಬೆಳಿತಿರ್ತೈತಿ ಅದನ್ನ ಕಟ್ ಮಾಡಿ ತೆಗಿತೀವಿ. ಹಿಂಗಾಗಿ ಅದು ನಮ್ಗೆ ಗಿಡದ ಬಾಡಿ ದಪ್ಪ ಆಗ್ಬೇಕು, ಗಿಡ ಎಟ್ಟು ಇರ್ಬೇಕಲ್ಲ ಛತ್ರಿಗೈತಿ. ನಾವು ಇದು ಹೈ ಡೆನ್ಸಿಟಿ
ಅತಿ ಸಾಂದ್ರತೆ ಒಳಗೆ ಬೆಳೆಸಿರ್ತೀವಲ್ಲ, ಹಿಂಗಾಗಿ ನಾವು ಇದನ್ನು ಚಾಟ್ನಿ ಮಾಡ್ಕೊಂಡು ಇದನ್ನು ಮಾಡ್ಕೋಬೇಕಾಕತಿ. ಇದು ಹೂವು ಹಿಡ್ದು ಇದಕ್ಕೇನೈತಿ ತಿಪ್ಪಿ ಗೊಬ್ಬರ ಹಾಕ್ತೀವಿ ರೀ. ಓಕೆ ಸರ್. ಒಂದು ಗಿಡಕ್ಕೆ ಒಂದು ಬುಟ್ಟಿ ಎರಡು ತಿಪ್ಪಿ ಗೊಬ್ಬರ ಹಾಕ್ತೀವಿ. ಹಾಕಿಸಿಂದ ಪವರ್ ಟೇಲರ್ಲಿ ಇದನ್ನು ಎಲ್ಲ ಇದನ್ನು ಮಾಡ್ತೀವಿ, ದಗದ ಮಾಡ್ತೀವಿ. ಮತ್ತು ಕಸ ಈ ಥರ ಏನೈತಿ ಕಸ ಆಳ ಹೆಚ್ಚು ಕಸ ತೆಗಿತೀವಿ. ಮತ್ತು ಡ್ರಿಪ್ ಪೈಪ್ ಹಾಕಿದ್ದೀವಿ ರೀ. ಡ್ರಿಪ್ ಮುಖಾಂತರ ಏನೈತಿ ಹನಿ ನೀರಾವರಿ ಮುಖಾಂತರ ನಾವು ನೀರು ಕೊಡ್ತೀವಿ. ಓಕೆ ಸರ್. ಇದು ನೀರಾಗಿ ಏನೈತಿ ನಾವು ಇದನ್ನು ಕೊಡ್ತೀವಿ ರೀ. ವರ್ಷಕ್ಕೆ ಒಂದು 3 ಬರೀ ಏನೈತಿ ಮೆಟ್ರೈಜಮ್ ಬಿಡ್ತೀವಿ. ಮೆಟ್ರೈಜಮ್ ಬಿಡೋದ್ರಿಂದ ಗೊಣ್ಣೆ ಹುಳ ಆಗೋದಿಲ್ಲ. ಮತ್ತು ಟ್ರೈಕೋಡರ್ಮ, ಸೂಡೋಮೋನಾಸ ಅಲ್ದ ಬೇವೇರೆ ಇದು ಬಿಳಿ ಇದು ಬರ್ತಾರ ಬೇವೇರೆ ಇದನ್ನು ಸ್ಪ್ರೇ ಮಾಡ್ತೀವಿ. ವ್ಯಾಯಾಮ ಹಾಕ್ತೀವಿ. ಮತ್ತು ಇದಲ್ದ ನಾವು ಎರಿ ಗೊಬ್ಬರನೂ ಇದು ಮಾಡ್ತೀವಿ. ಗೋಕೃಪಾಮೃತ, ಜೀವಾಮೃತ ಬಿಟ್ಕಿಸಿಂದ ಇದನ್ನು ಮಾಡ್ಕೋತೀವಿ. ಮತ್ತು ಕೀಟಗಳು ಹಾವಳಿ ಬರ್ತಾರೆ ಏನೈತಿ ಅದಕ್ಕೆ ನಾವು ಬೇವಿನ ಎಣ್ಣೆ ಹಾಕ್ತೀವಿ ರೀ. ಬೇವಿನ ಎಣ್ಣೆ ಹಾಕಿ ಸ್ಪ್ರೇ ಮಾಡ್ತೀವಿ. ಕೆಮಿಕಲ್ಸ್ ಯಾವ ಯೂಸ್ ಮಾಡಲ್ಲ ಸರ್? ಕೆಮಿಕಲ್ ಯೂಸ್ ಮಾಡೋದಿಲ್ಲ ರೀ. ಓಕೆ. ಅಂದರೆ 100% ನಿಮ್ಮದು ಆರ್ಗ್ಯಾನಿಕ್ ಐತೆ ರೀ. ಆರ್ಗ್ಯಾನಿಕ್ ಐತಿ. ಇಲ್ಲಿ ಐತೆ ನೋಡ್ರಿ, ಇದು ಏನೈತಿ ಇದು ಹೂಜಿನ ಅನ್ನೋದು ಕಾಟಕಾಯಿ ಏನೈತಿ ನಾವು ಇದು ಒಳಗೆ ಚಾಕ್ ಐತೆ ರೀ. ಹ್ಞೂ ಸರ್. ಇಲ್ಲಿ ಒಳಗೆ ಇದ್ರಾಗ ಚಾಕ್ ಐತೆ ರೀ. ಓಕೆ ಸರ್. ಇದು ಹೂಜಿನ ಏನೈತಿ ಇದು ಈ ಕಾಯಿ ಹೊಡೆದ ಕೆಸಿಂದ ಅದ್ರೊಳಗೆ ತತ್ತಿ ಇಡ್ತಾವೆ. ಓಕೆ ಸರ್. ತತ್ತಿ ಇಟ್ಟು ಕೆಸಿಂದ ಅವು ಏನೈತಿ ಕಾಯಿ ಎಲ್ಲ ಹುಳಕ ಆಗಿಬಿಡ್ತಾವೆ. ಕಾಯಿ ಹುಳ ನಿಯಂತ್ರಣ ಮಾಡಕ್ಕೆ ಇದು ಹುಳ ನಿಯಂತ್ರಣ ಮಾಡಕ್ಕೆ ಇದು ಏನೈತಿ ಬೆಂಗಳೂರಿನಿಂದ ತರಿಸಿದ್ರಿ ಇದನ್ನು. ಇದೇನು ಮಾಡ್ತೈತೆ ರೀ, ಅವು ಗಂಡು ಇದನ್ನು ಆಕರ್ಷಣೆ ಮಾಡ್ಕೋತೈತಿ. ಇದಕ್ಕೆ ಹೆಣ್ಣಿನ ವಾಸನೆ ಇರ್ತೈತಿ. ಹೀಗಾಗಿ ಗಂಡು ದುಂಬಿಗಳೆಲ್ಲ ಇದಕ್ಕೆ ಬಂದು ಬಡ್ದು ಬೀಳ್ತಾವೆ. ಕೆಳಗೆ ನೀರು ಹಾಕಿರ್ತೀವಿ ರೀ. ನೀರು ಹಾಕಿರ್ತೀವಿ. ಆ ನೀರಿಗೇನು ನೀರಾಗಿ ಬಿದ್ದು ಸತ್ತು ಹೋಕ್ಕವು. ಹಿಂಗಾಗಿ ಒಂದು ಇದನ್ನು ಇದರಿಂದ ರಕ್ಷಣೆ ಮಾಡ್ಕೋತೀವಿ. ಓಕೆ ಸರ್. ಓಕೆ ಸರ್. ಸರ್, ಈಗ ಮಾವಿನ ಪ್ಲಾಂಟೇಶನ್ ಮಾಡಿಲ್ಲ ಸರ್, ಇದು ನೆಲ ಎಷ್ಟು ಎಕರೆ ಐತೆ ಸರ್? ಇದು ಸರ್ ಇದನ್ನೆಲ್ಲ ಒಂದು 2.5 ಎಕರೆ ಆಕೈತೆ ರೀ. 2.5 ಎಕರೆ ನೆಲ. ಸಾಲಿನ ಸಾಲಿಗೆ 14 ಫೂಟ್ ಐತೆ ರೀ. ಹ್ಞೂ ಸರ್. ಗಿಡದಿಂದ ಗಿಡಕ್ಕೆ 6 ಫೂಟ್ ಇಟ್ಟು ಹಚ್ಚಿದ್ವಿ ರೀ. ಮಾಡ್ಕೊಂಡು ಹಚ್ಚಿದ್ವಿ ಸರ್. ಓಕೆ ಸರ್. ಓಕೆ ಸರ್. ಮತ್ತು ಇನ್ನೊಂದು ಏನು ನಮ್ಮ ಸಮಸ್ಯೆ ಅಂದ್ರೆ ರೀ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬೆಳಿತೀವಿ ರೀ. ಬೆಳೆದದ್ದು ಬೆಳಿಗ್ಗೆ ಧಾರಣೆ ಸಿಗಂಗಿಲ್ಲ ರೀ. ಇದೆಲ್ಲ ಫಸಲು ಐತ್ರಿ. 100 ರೂಪಾಯಿಗೆ ಒಂದು ಡಜನ್ ಯಾರು ಒಯ್ಯಂಗಿಲ್ಲ ರೀ. ಅದು ಪೇಟೆಗೆ ಏನೈತಿ ಚಂದ ಇರ್ತೈತಿ, ಅದೆಲ್ಲ ಕೆಮಿಕಲ್ ಹಾಕಿ ಗ್ಯಾಸ್ ಬಿಟ್ಟು ಹಣ್ಣು ಮಾಡಿರ್ತಾರು. ಅವೆಲ್ಲ ಹಣ್ಣು ಅಗದಿ ಚಂದ ಕಲರ್ ಬಂದಿರ್ತಾವೆ. ಹೀಗಾಗಿ ಎಲ್ಲರೂ ಅದಕ್ಕೆ ಮೇಚ್ಕೇಸಿಂದ ಹೋಯ್ಕೇಸಿಂದ ಆ ಕೆಮಿಕಲ್ ಇದ್ದದನ್ನ ತಗೋತಾರು. ನಮ್ಮಂಥ ರಾಸಾಯನಿಕ ಮುಕ್ತ ರೈತರು ಏನು ಬೆಳಿತೀವಲ್ಲ, ಇದು ಭಾಳ ಶ್ರಮ ಆಗಿರ್ತೈತಿ ರೀ. ಇದಕ್ಕೆ ಭಾಳ ಶ್ರಮ ಆಗಿರ್ತೈತಿ. ಶ್ರಮಪಟ್ಟು ಬೆಳೆದದಕ್ಕೆ ತಕ್ಕ ಬೆಲೆ ಸಿಗುವಲ್ದ್ರಿ. ಗ್ರಾಹಕರು ಇದಕ್ಕೆ ಎಚ್ಚೆತ್ಕೊಂಡು ನಮ್ಮಂಥ ಒಂದು ಸಾವಯವ ರೈತರಿಗೆ ಒಂದು ಪ್ರೋತ್ಸಾಹ ಕೊಟ್ರೆ ಭಾಳ ಅನುಕೂಲ ಆಕೈತೆ ರೀ. ನಮಗೆ ಬೇರೆ ಹೆಚ್ಚು ಬೆಲೆ ಕೊಡೋದು ಬೇಡ್ರಿ. ರಾಸಾಯನಿಕ ಏನು ಕೊಡ್ತಾರಲ್ಲ ಅಟ್ಟ ಕೊಟ್ಟರು ನಾವು ಅದ್ರಾಗ ಸಂತೃಪ್ತಿ ಹೊಂತೀವಿ. ಯಾಕೆ ನಮಗೆ ಅಟ್ಟು ಕೊಡ್ಬಾರ್ರಿ. ಯಾಕಂದ್ರೆ ಅದು ಚಂದ ಕಾಣ್ತೈತಿ. ಅದು ಮೇಚ್ಕೇಸಿಂದ ಅದಕ್ಕೆ ಹೊಕ್ಕಾರು. ಇದು ನಮ್ಮ ಏನು ರಾಸಾಯನಿಕ ಮುಕ್ತ ನಾವೇನು ಬೆಳಿತೀವಲ್ಲ, ಇದಕ್ಕೆ ಕಿಮ್ಮತ್ತು ಇಲ್ದಂಗೆ ಆಗೈತಿ. ಹಿಂಗಾಗಿ ಕಿಸಿಂದ ಈ ಒಂದು ಮಾಧ್ಯಮದ ಮೂಲಕ ನನ್ನ ಕಳಕಳಿ ವಿನಂತಿ ಏನಂದ್ರೆ ಎಲ್ಲರೂ ಸಾವಯವಕ್ಕೆ ಒಂದಿಟ್ಟು ಪ್ರೋತ್ಸಾಹ ಕೊಡ್ರಿ. ಸಾವಯವ ರೈತರನ್ನ ಬೆನ್ನ ಮೇಲೆ ಹೊಡಿಬೇಡ್ರಿ, ಬೆನ್ನು ತಪ್ಪಿಡಿಸ್ರಿ ಅಂತಂದು ಹೇಳ್ತಾ ಈ ಮೂಲಕ ಸಾರ್ವಜನಿಕರಲ್ಲಿ ನನ್ನ ಮತ್ತೊಂದು ಕಳಕಳಿ ವಿನಂತಿ ರೀ. ಓಕೆ ಸರ್. ಸರ್, ಇವಾಗ ನೀವು ಒಂದು ಸಲ ಈಗ ಕಟಿಂಗ್ ಏನು ಮಾಡಿರಿ ಸರ್ ಈಗ ಹಣ್ಣಿಂದು? ಸರ್ ನಾವು ಈ ಸಲ ಕಟಿಂಗ್ ಮಾಡಿದೀವಿ ರೀ ಸರ್. ಹೌದೇನು ಸರ್? ಹ್ಞೂ ರೀ, ಚಾಲು ಮಾಡಿದೀವಿ ರೀ. ಈಗ ನಿಮ್ದು ಹೆಚ್ಚು ಕಡಿಮೆ ಈಗ ಎಷ್ಟು ಕಟಿಂಗ್ ಆಗಿರ್ಬೋದು ಸರ್ ಅಂದಾಜಾಗಿ? ಸರ್ ಈಗ ಒಂದೂವರೆ ಟನ್ ಕಟಿಂಗ್ ಮಾಡಿದೀವಿ ರೀ. ಕಟಿಂಗ್ ಮಾಡಿ ಇಲ್ಲೇ ಲೋಕಲ್ ಮಾರ್ಕೆಟ್ ಮಾಡ್ತೀವಿ ರೀ. ಮಾರ್ಕೆಟ್ ಸೇಲ್ ಮಾಡಿ ಲೋಕಲ್ ಸೇಲ್ ಮಾಡ್ತೀವಿ ರೀ. ಬೆಲೆ ಏನು ಸರ್ ಹೆಚ್ಚು ಕಡಿಮೆ ಎಷ್ಟು ಸಿಕ್ಕತ್ತೆ ನಿಮ್ಗೆ? ಸರ್ ನಮಗೆ 180 ರೂಪಾಯಿ ಡಜನ್ ಕೊಡಾಕ್ತಿದ್ವಿ ರೀ. ಓಕೆ ಸರ್. ಓಕೆ. ಮೊದಲೇನೈತಿ 250, 300 ತನಕ ಕೊಟ್ಟು ಈಗೇನೈತಿ 180 ಕೊಡಾಕ್ತಿದ್ವಿ. ಓಕೆ ಸರ್. ಮತ್ತು ಇದು ಎಲ್ಲ ಗ್ರಾಹಕರು ಇದನ್ನು ಒಂದು ಪ್ರೋತ್ಸಾಹ ಕೊಡ್ಬೇಕಂತ ನನ್ನ ವಿನಂತಿ ರೀ. ಮತ್ತು ಇದರಿಂದ ರೈತರಿಗೂ ಒಂದು
ಸಾವಯವ ರೈತರಿಗೆ ಒಂದು ಇದು ಆಕೈತಿ ಮತ್ತು ಅವ್ರಿಗೂ ಒಂದು ಆರೋಗ್ಯಕರ ಒಂದು ಜೀವನ ಮಾಡೋಕೆ ಅನುಕೂಲ ಆಕೈತಿ ರೀ. ಈ ರಾಸಾಯನಿಕ ಬಳಕೆ ಮಾಡಿದಂಥವು ತೊಗೊಂಡ್ರೆ ಆರೋಗ್ಯ ಕೆಡ್ತೈತಿ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಈ ನಿಟ್ಟಿನಾಗ ನಾವು ನಮ್ಮಂಥ ರೈತರಿಗೆ ಪ್ರೋತ್ಸಾಹ ಕೊಟ್ರೆ ನಾವು ಎಲ್ಲ ಸಾವಯವದಾಗ ಬೆಳೆದ ಕಿಸಿಂದ ನಾವು ಒಂದು ಉತ್ತಮ ಒಂದು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ನಾವು ಸಹಾಯ ಆಕ್ಕಿವಿ ಅಂತಂದು ಹೇಳ್ತಾ ನನ್ನ ವಿನಂತಿ. ಸರ್, ಇವಾಗ ನಿಮ್ಮ ಕಡೆ ಪ್ರತಿ ಸೀಸನ್ದಾಗೂ ನಿಮ್ಮ ಕಡೆ ಸಾವಯವ ಮಾವಿನ ಹಣ್ಣು ಸಿಗ್ತಾವೆ ಸರ್? ಸಿಗ್ತಾವ್ರಿ ಸರ್, ಸಿಗ್ತಾವೆ. ಈಗ ನಮ್ಮ ಬಾಗಲಕೋಟೆ, ಆಮೇಲೆ ನಮ್ಮ ರಬಕವಿ ಬನಟ್ಟಿ, ಮಾಲಿಂಪುರ, ಜಮಖಂಡಿ ಸುತ್ತಮುತ್ತ ಜನನು ಬಂದರು ನಿಮ್ಮ ಕಡೆ ಯಾವಾಗ ಬೇಕಾದಾಗ ಸಿಗ್ತಾವ್ರಿ ಸರ್. ನಿಮ್ದೊಂದು ನಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸರ್. ಸರ್, ನನ್ನ ಮೊಬೈಲ್ ನಂಬರ್ ರೀ 9945329829. ಎನಿ ಟೈಮ್ ಬಂದರು ಮಾವಿನ ಸೀಸನ್ದಾಗ ಮಾವಿನ ಹಣ್ಣು ಸಿಗ್ತಾವ್ರಿ ಸರ್. ಹಣ್ಣು ಐತ್ರಿ. ಈಗೆಲ್ಲ ಇವು ಕೆಳಗೆ ಬಿದ್ದುದೆಲ್ಲ ಆಲ್ಮೋಸ್ಟ್ ಹಣ್ಣು ಎಲ್ಲ ಹಣ್ಣು ಅದಾವ್ರಿ. ಓಕೆ ಸರ್, ಓಕೆ ಸರ್. ಹಾಂ ಹಾಂ ಹಾಂ. ಇವು ಸಾವಯವ ಸ್ವಲ್ಪ ನೋಡಕ್ಕೆ ಏನೈತಿ ಆರ್ಗ್ಯಾನಿಕ್ ಇವ್ರು ಮಾಡಿರ್ತಾರಲ್ಲ ಸರ್, ಕೆಮಿಕಲ್ಸ್ ಅವ್ರಿಗೆ ಏನು ಕಾಣೋದಿಲ್ಲ. ಹ್ಞೂ ರೀ ಸರ್. ಈಗ ಏನೈತಿ ಕೈಯಾಗ ಹಿಡಿದದ್ದು ಇದು ನ್ಯಾಚುರಲ್ ರೀ. ಇದು ಗಿಡದಾಗ ಇದೆ ತುಂಬಿದೆ, ಜಸ್ಟ್ ಉದ್ರೈತಿ ನೋಡ್ರಿ. ಕರೆಕ್ಟ್ ಸರ್. ಈಗ ಬಿತ್ತರಿ ಇದು. ಓಕೆ ಸರ್, ಓಕೆ ಸರ್. ಈ ನಿಟ್ಟಿನಾಗ ಇದು ಭಾಳ ಇದು ಆರೋಗ್ಯಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೇದು ರೀ. ಓಕೆ ಸರ್. ಒಳ್ಳೆಯದು, ಒಳ್ಳೆಯ ಒಂದು ಸಮಾಜದ ಒಂದು ಆರೋಗ್ಯ ಮೇಲೆ ಒಳ್ಳೆಯ ಪರಿಣಾಮ ಬೀರ್ತೈತೆ ರೀ. ಓಕೆ ಸರ್. ಇವಾಗ ನಿಮ್ಮ ಕಡೆ ಏನು ಈ ಪ್ಲಾಂಟೇಶನ್ ಐತಲ್ಲ ಮಾವಿನದು ರೀ? ಹ್ಞೂ ರೀ ಸರ್. ಆಲ್ಮೋಸ್ಟ್ ಎಲ್ಲ ಒಟ್ಟು ಕೇಸರ್ ಇದಿಲ್ಲ ನಿಮ್ಮ ಕಡೆ. ಯಾವ್ದು ಸರ್ ಇದು? ಕೇಸರ್ ಐತ್ರಿ ಸರ್. ಕೇಸರ್ ಏನು ಬೆಳೆದ್ರಿ ಸರ್? ಆಪೂಸ ಸುಮ್ಮ ನಮ್ಮಲ್ಲಿ ಹೆಂಗೆ ಬರ್ತೈತಿ ನೋಡೋದಸಿಂದ ಒಂದು 4 ಗಿಡ ಹಚ್ಚಿದ್ವಿ ರೀ. ನಿಮ್ಮ ಮನೆ ಪೂರ್ತೈತೆ ಸರ್? ಮನೆ ಪೂರ್ತೈಕ ನೋಡ್ಬೇಕು ನಮ್ಮಲ್ಲಿ ಹೆಂಗೆ ಬರ್ತೈತೆ ಅನ್ನೋದು ಇಷ್ಟ. ನಂದೊಂದು ಪ್ರಯೋಗಶೀಲ ಒಂದು ಗುಣ ಐತ್ರಿ ಸರ್. ಓಕೆ ಓಕೆ. ಯಾವುದೇ ಮಾಡ್ರು ಒಂದೇ ಮಾಡಂಗಿಲ್ಲ. ಅಂದ್ರೆ ಅದಕ್ಕೆ ಕಂಪೇರ್ ಮಾಡಬೇಕು. ಯಾವ ರೀತಿ ಮತ್ತು ಅದು ಯಾವ್ದು ನಮಗೆ ಹೆಚ್ಚು ಫಲ ಕೊಡ್ತೈತ್ಲಿ ಅದನ್ನು ನಾವು ಮುಂದಿನ ಇದ್ರಾಗ ಆಯ್ಕೆ ಮಾಡೋದು. ಓಕೆ ಸರ್. ಮಾರ್ಕೆಟ್ನಾಗ ಜಾಸ್ತಿ ಕೇಸರ್ಗೆ ಜಾಸ್ತಿ ಬೆಲೆ ಕೇಸರ ಸರ್ ನಮ್ಮ ಏರಿಯಾಕ್ಕೆ ಚಲೋ ಬರ್ತೈತೆ ರೀ. ಹ್ಞೂ ಸರ್. ಕೇಸರ್ ನಮ್ಮ ಏರಿಯಾದಾಗ ಚಲೋ ಬರ್ತೈತೆ ರೀ. ಹ್ಞೂ ಸರ್. ಮತ್ತು ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ರೀ ಸರ್. ಓಕೆ ಸರ್. ಇದು ಹೊರದೇಶಕ್ಕೆ ರಫ್ತು ಆಕೈತೆ ರೀ ಇದು. ಹಾಂ ಹಾಂ. ಹೊರದೇಶ ನೀವು ಹಚ್ಚ ಸಲ ಸೀಸನ್ದಾಗ ಈಗ ನೀವೆಲ್ಲ ಆ ಕಡೆ ಎಕ್ಸ್ಪೋರ್ಟ್ ಮಾಡಿರಿ ಏನು ಸರ್? ಹ್ಞೂ ಸರ್. ವ್ಯಾಪಾರಿಗಾರು ನಮ್ಮ ಡೈರೆಕ್ಟ್ ನಾವು ಮಾರಾಟ ಮಾಡಲಿಲ್ಲ ರೀ. ವ್ಯಾಪಾರಿಗಾರು ತೊಗೊಂಡು ಕೇಸಿಂದ ಮಾರಾಟ ಮಾಡಿರಿ ಸರ್. ಎಕ್ಸ್ಪೋರ್ಟ್ ಮಾಡ್ಯಾರ ಸರ್. ಓಕೆ ಸರ್. ನೀವು ವರ್ಷ ಒಂದು ಎಷ್ಟು ಟನ್ ತನಕ ನೀವು ಎಕ್ಸ್ಪೋರ್ಟ್ ಆಗ್ಬೋದು ಸರ್? ನಿಮ್ದು ಸೇಲ್ ಮಾಡ್ಬೋದು ವರ್ಷಕ್ಕೆ? ನಾವು ಒಂದು 4 ಟನ್ ತನಕ ಅದು ಆಕೈತ್ರಿ ಸರ್. ಓಕೆ ಸರ್. 3 ರಿಂದ 4 ಟನ್ ಆಕೈತ್ರಿ. ಮತ್ತು ಉಳ್ಕಾದ ಏನೈತಿ ಎಲ್ಲ ಇಲ್ಲಿ ಲೋಕಲ್ ಕೊಡ್ತೀವಿ. ಹ್ಞೂ ರೀ. ಎಕ್ಸ್ಪೋರ್ಟ್ ಆಗೋದೇನೈತಿ ಎಕ್ಸ್ಪೋರ್ಟ್ ಆಕೈತ್ರಿ. 3-4 ಟನ್ ಅಂದರೂ ಒಟ್ಟು ಒಂದು 3 ಟನ್ ಅದು ಆಕೈತ್ರಿ ಸರ್. ಓಕೆ ಸರ್. ವರ್ಷ ಒಂದು ಇಂತಿಷ್ಟು ಅಮೌಂಟ್ ಅಂತೇಳಿ ಇದರಿಂದ ನೀವು ಎಷ್ಟು ಅರ್ನ್ ಮಾಡ್ಬೋದು ಸರ್ ಅಂದಾಜು ಒಂದು ಇನ್ಕಮ್ ಆಗಿ? ಇನ್ಕಮ್ ಆಗಿ ವರ್ಷ ಚಲೋ ಆಕೈತ್ರಿ ಸರ್. ಒಂದು 3 ಟನ್ ಅಂದ್ರೆ ಸರ್ 70 ರಂಗ ಹಿಡಿದ್ರು 7-3-21 2,10,000 ರೂಪಾಯಿ ಆತು ರೀ. ಓಕೆ ಸರ್. ಮತ್ತು ಈ ಸಲ ಏನೈತಿ ಮಾವಿನಕಾಯಿಗೆ ಬೇಡಿಕೆ ಕಡಿಮೆ ಐತಿ ಸರ್. ಯಾಕಂದ್ರೆ ಎಕ್ಸ್ಪೋರ್ಟ್ ಆಗಲಿಲ್ಲ ರೀ ಈ ಸಲ. ಹೊರದೇಶಕ್ಕೆ ಹೋಗಿತ್ಲ. ಹೌದು ಸರ್. ಹೊರದೇಶಕ್ಕೆ ಹೋಗೋದು ನಿಂತು ರೀ ಯುದ್ಧದ ಇದರದೇಶದಿಂದ. ಹಿಂಗಾಗಿ ಯುದ್ಧದ ಮಾಲೆಲ್ಲ ಇಲ್ಲಿ ನಮ್ಮ ಭಾರತದಾಗ ಉಳ್ಯಾನ. ನಮ್ಮ ಗಲ್ಫ್ ರಾಷ್ಟ್ರಕ್ಕೆ ವಿದ್ಯುತ್ ಸಂಬಂಧ ಹ್ಞೂ ರೀ ಭಾಳ ಹೋಗಿತ್ತು ರೀ ಸರ್. ಕಡಿಮೆ ಐತಿ ಸರ್. ಸರ್, ಈ ಮಾವಿನ ಬೆಳೆ ಬೇಸಾಯದಾಗ ನಿಮಗೆ ನಿರ್ವಹಣೆ ಹೆಂಗೈತೆ ಸರ್ ಇದ್ರದ್ದು? ಸರ್, ಇದ್ರ ನಿರ್ವಹಣೆ ಏನು ರೀ ಭಾಳ ಈಜಿ ರೀ. ಹಾಂ ಸರ್. ಯಾಕಂದ್ರೆ ನೀರು ಸ್ವಲ್ಪ ಕಡಿಮೆ ಆದ್ರೂ ನಡಿತೈತೆ ರೀ. ಬ್ಯಾಸಿಗೆ ನೀರು ಹಣ್ಣು ಇದ್ದಾಗಟ್ಟ ಕಾಯಿ ಇದು ಮಾಡ್ತೀವಿ ರೀ. ಹ್ಞೂ ಸರ್. ಮತ್ತು ಇದನ್ನೇನೈತಿ ನಾವು ಒಳಗೆ ಪವರ್ ಟೇಲರ್ ಐತೆ ಸರ್. ಹ್ಞೂ ಸರ್. ಪವರ್ ಟೇಲರ್ದಿಂದ ಎಲ್ಲ ಕೆಲಸ ಮಾಡ್ತೀವಿ ರೀ. ಓಕೆ ಸರ್. ಮತ್ತು ವರ್ಷಕ್ಕೊಮ್ಮೆ ಏನೈತಿ ಡ್ರಿಪ್ ಐತ್ರಲ್ಲೇ ಡ್ರಿಪ್ ತೆಗೆದು ಕ್ಲೀನ್ ಮಾಡ್ತೀವಿ ಸರ್. ಓಕೆ ಸರ್. ಪೈಪ್ ಕ್ಲೀನ್ ಮಾಡಿ ಮತ್ತೆ ಹಾಕಿಬಿಡ್ತೀವಿ ರೀ. ಓಕೆ. ಮತ್ತು ಸಂಧ್ಯಾ ಉಳ್ದದ್ದು ಏನೈತಿ ಕಸ ಆಳೆ ಹಚ್ಚಿ ಕಿತ್ತು ತೆಗಿತೀವಿ ರೀ. ಓಕೆ. ತಿಪ್ಪಿ ಗೊಬ್ಬರ ಹಾಕ್ತೀವಿ ರೀ. ವರ್ಷಕ್ಕೊಮ್ಮೆ ತಿಪ್ಪಿ ಗೊಬ್ಬರ ಹಾಕ್ತೀವಿ ರೀ. ಹ್ಞೂ ಸರ್. ಮತ್ತು ವರ್ಷಕ್ಕೊಮ್ಮೆ ಚಾಟ್ನಿ ಮಾಡ್ತೀವಿ ಸರ್. ಓಕೆ ಸರ್. ಚಾಟ್ನಿ ಮಾಡೋದು ಭಾಳ ಮುಖ್ಯ ರೀ ಸರ್. ನೀವು ಚಾಟ್ನಿ ಮಾಡೋ ಟೈಮ್ನಾಗ ಆದರೂ ಕೆಮಿಕಲ್ಸ್ ಯೂಸ್ ಮಾಡಂಗಿಲ್ಲ? ಇಲ್ಲ ಸರ್, ಮಾಡೋದಿಲ್ಲ ಸರ್. ಓಕೆ. ಅಂದ್ರೆ ಸರ್ಕಾರಿ ಗೊಬ್ಬರ ಅದು ಏನು ಹಾಕಂಗಿಲ್ಲ. ಏನು ಆರ್ಗ್ಯಾನಿಕ್ ರೀ?
ಚಟ್ನಿ ಮಾಡಿಕ್ಸಿಂದ ಒಂದು ತಿಪ್ಪಿ ಗೊಬ್ಬರ ಹಾಕಿಬಿಟ್ಟು ಅಂದ್ರೆ ಅದು ಮುಗೀತಾರೆ ಸರ್. ಓಕೆ ಸರ್. ಅಂದರೆ ಈಗ ನಾವು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಸರ್, ಅವ್ರಿಗೆ ನಿಮ್ಗೆ ಕಂಪೇರ್ ಮಾಡಿದ್ರೆ ಅವ್ರಿಗಿಂತ ನಿಮ್ಗೆ ಸ್ವಲ್ಪ ಬಜೆಟ್ ಕಮ್ಮಿ ಬಜೆಟ್ ಕಮ್ಮಿ ಸರ್ ಕೆಮಿಕಲ್ ಯೂಸ್ ಮಾಡೋರಿಗೆ ನಮ್ಗೆ ಭಾಳ ಫರ್ಕ್ ಆಕೈತೆ ರೀ. ಯಾಕಂದ್ರೆ ನಾವು ಅದು ಕೆಮಿಕಲ್ ಯೂಸ್ ಮಾಡೋದು ರೊಕ್ಕ ಭಾಳ ಹೋಗೈತೆ ರೀ ಸರ್. ಹೌದು ಸರ್ 25 ಕಿಲೋ ಬ್ಯಾಗ್ಗೆ ಈಗ ಸದ್ಯ ಅದ್ರ ರೇಟ 4,500 ರೂಪಾಯಿ 5,000 ರೂಪಾಯಿ ಇದಾವೆ ರೀ ಸರ್. ಓಕೆ ಸರ್. 1261 ಮತ್ತು 07234 ಈ ಥರ 4,500ರಿಂದ 5,000 ರೂಪಾಯಿ ಇದಾವೆ ರೀ ಸರ್ 25 ಕಿಲೋಕ್ಕೆ. 200 ರೂಪಾಯಿ ಕಿಲೋ ಮ್ಯಾಲೆ ಬೀಳ್ತೈತೆ ಸರ್. ಅವನ್ನೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಗೆ ಹ್ಞೂ ಸರ್ ಸಾವಯವ ಯಾಕಂದ್ರೆ ಕಡಿಮೆ ಬಜೆಟ್ನೇ ಆಕೈತೆ ರೀ ಸರ್. ಓಕೆ ಸರ್. ಕಡಿಮೆ ಬಜೆಟ್ನೇ ಆಕೈತಿ. ಇನ್ನೊಂದೇನ ನಾವು ಮಂದಿ ಒಂದು ಒಳ್ಳೇದು ಕೊಡ್ತೀವಪ್ಪ, ಒಂದು ಸಮಾಜಕ್ಕೆ ನಾವು ಒಂದು ಒಳ್ಳೆಯ ಒಂದು ಅಮೃತಕ್ಕೆ ಸಮಾನವಾದಂಥ ಆಹಾರ ಕೊಡ್ತೀವಿ ಅನ್ನೋದು ಆತ್ಮ ತೃಪ್ತಿ ಇರ್ತೈತೆ ರೀ ಸರ್. ಮನುಷ್ಯಾಗ ಎಷ್ಟು ದುಡ್ಡಿದ್ರು ಕಡಿಮೆನ ರೀ. ಹೌದು ಸರ್. ಎಷ್ಟು ದುಡ್ಡಿದ್ರು ಕಡಿಮೆ, ಅದು ಮನುಷ್ಯ ಒಂದು ಆತ್ಮ ತೃಪ್ತಿ ಇರ್ತೈತೆ ರೀ, ಮನುಷ್ಯ ಒಂದು ಆನಂದ ಇರ್ತೈತೆ ರೀ, ಮನುಷ್ಯ ಒಂದು ಖುಷಿ ಇರ್ತೈತೆ ರೀ. ನಾವು ಒಳ್ಳೆಯದ್ರ ಮಾಡ್ತೀವಪ್ಪ ಅನ್ನುವಂಥ ಒಂದು ಹುಮ್ಮಸ, ಒಂದು ಸಂತೋಷ ಇರ್ತೈತೆ ಸರ್. ಓಕೆ ಸರ್.